ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿನಯ್ ಎಜುಕೇಟರ್ ಕ್ಲಾಸ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ತರಗತಿಯನ್ನ ಒಂದು ಪಾಸಿಟಿವ್ ಥಾಟೊಂದಿಗೆ ಶುರು ಮಾಡೋಣ. ನಮ್ಮ ಪ್ರತಿದಿನದ ಸಣ್ಣ ಸಣ್ಣ ಶ್ರಮಗಳೇ ಭವಿಷ್ಯದ ದೊಡ್ಡ ಯಶಸ್ಸಿನ ಮೆಟ್ಟಿಲುಗಳು, ಹೌದಲ್ವಾ? ನಿಮ್ಮ ದಿನನಿತ್ಯದ ಓದು ಕೂಡ ಹೀಗೆಯೇ. ಇವತ್ತು ನಾವು ಯುಪಿಎಸ್ಸಿ ಮೇನ್ಸ್ ಜನರಲ್ ಸ್ಟಡೀಸ್ನ ಒಂದು ಬಹುಮುಖ್ಯ ವಿಷಯವನ್ನ ಚರ್ಚೆ ಮಾಡ್ತಿದ್ದೀವಿ. ಅದೇ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿರೋಧಾಭಾಸ. PLFS 2025ರ ಡೇಟಾ ಇಟ್ಕೊಂಡು ಇದನ್ನ ಡಿಕೋಡ್ ಮಾಡೋಣ ಬನ್ನಿ. ಇಂದಿನ ಕ್ಲಾಸ್ನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಹೀಗಿವೆ: ಸಮಗ್ರ ಚಿತ್ರಣ, ಗ್ರಾಮೀಣ ನಗರ ಅಂತರ, ಉದ್ಯೋಗದ ಗುಣಮಟ್ಟ, ಯುವಜನರ ನಿರುದ್ಯೋಗ ಹಾಗೂ ಶಿಕ್ಷಣದ ವಿರೋಧಾಭಾಸ. ಈ 5 ಪಾಯಿಂಟ್ಸ್ ನಿಮ್ಮ ಮೈಂಡ್ನಲ್ಲಿ ಕ್ಲಿಯರ್ ಆಗಿದ್ರೆ ಮೇನ್ಸ್ ಪರೀಕ್ಷೆಯಲ್ಲಿ ಎಷ್ಟೇ ಉದ್ದದ ಪ್ರಶ್ನೆ ಬಂದ್ರೂ ಅದನ್ನ ಪರ್ಫೆಕ್ಟ್ ಆಗಿ ಸ್ಟ್ರಕ್ಚರ್ ಮಾಡಕ್ಕೆ ನಿಮ್ಗೆ ಸುಲಭ ಆಗುತ್ತೆ. ಈ 43.5% ಅನ್ನೋ ನಂಬರ್ ಇದೆಯಲ್ಲ, ಇದು ತುಂಬಾನೇ ಪಾಸಿಟಿವ್ ಆದ ವಿಷಯ. 2022ರಿಂದ ಭಾರತದ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ WPR ನಿರಂತರವಾಗಿ ಏರ್ತಾ ಇದೆ. ಇದು ಹೇಗಂದ್ರೆ, ನೀವು ಪ್ರತಿದಿನ ಚಿಕ್ಕ ಮೈಲ್ಸ್ಟೋನ್ಸ್ಗಳನ್ನ ಅಚೀವ್ ಮಾಡ್ತಾ ನಿಮ್ಮ ಸ್ಟಡೀಸ್ನಲ್ಲಿ ಪ್ರೋಗ್ರೆಸ್ ಆಗ್ತಿರಲ್ವಾ, ಹಾಗೆಯೇ ನಮ್ಮ ದೇಶದ ಉದ್ಯೋಗ ಪ್ರಮಾಣವು ನಿಧಾನವಾಗಿ ಆದ್ರೆ ಸ್ಟ್ರಾಂಗ್ ಆಗಿ ಮೇಲೇರ್ತಾ ಇದೆ. ಈಗ ಈ ಡೇಟಾ ಎಲ್ಲಿಂದ ಬಂತು ಅಂತ ನೋಡೋಣ. ದ ಹಿಂದೂ ಪತ್ರಿಕೆಯ ಈ ರಿಪೋರ್ಟ್ ನೇರವಾಗಿ ಸಾಂಖ್ಯಿಕ ಸಚಿವಾಲಯದ ಡೇಟಾವನ್ನ ಆಧರಿಸಿದೆ. ಹಳೆ ಪ್ರಶ್ನೆ ಪತ್ರಿಕೆಗಳ ಪ್ಯಾಟರ್ನ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಮ್ನಲ್ಲಿ ನಿಮ್ಮ ಮನಸ್ಸಿಗೆ ಬಂದ ಡೇಟಾ ಬರೆಯೋ ಬದಲು ಈ ಥರದ ಅಫಿಷಿಯಲ್ ಸಚಿವಾಲಯದ ಡೇಟಾವನ್ನೇ ನೇರವಾಗಿ ಕೋಟ್ ಮಾಡಿದ್ರೆ ಖಂಡಿತ ಹೈಯೆಸ್ಟ್ ಮಾರ್ಕ್ಸ್ ಗ್ಯಾರಂಟಿ. PLFS 2025ದ ಮೆಥಡಾಲಜಿ ಯಾಕೆ ಅಷ್ಟು ವಿಶೇಷ ಅಂದ್ರೆ, ಇದೇ ಮೊದಲ ಬಾರಿಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳೆರಡನ್ನೂ ಮಾಸಿಕ ಆಧಾರದ ಮೇಲೆ ಟ್ರ್ಯಾಕ್ ಮಾಡಲಾಗ್ತಿದೆ. ಪ್ರಿಲಿಮ್ಸ್ಗೆ ಇದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ಕೇಳಿ. ರಮ್ ಅಂತ ನೆನ್ಪಿಡಿ, ಅಂದ್ರೆ ರೂರಲ್ ಅರ್ಬನ್ ಮಂತ್ಲಿ. ಎಕ್ಸಾಮ್ ಪ್ರೆಷರಲ್ಲಿ ಇಂತಹ ಸಣ್ಣ ನಿಮೋನಿಕ್ಸ್ ನಿಮಗೆ ಫ್ಯಾಕ್ಟ್ಸ್ ರೀಕಾಲ್ ಮಾಡೋಕೆ ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ. ಮೊದಲನೇ ವಿಭಾಗ, ಸಮಗ್ರ ಚಿತ್ರಣ. ಭಾರತದ ಕಾರ್ಮಿಕ ಶಕ್ತಿ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕೂಡ ನಿಮ್ಮ ಸ್ಟಡಿ ಪ್ಲಾನ್ನಲ್ಲಿ ಒಂದು ಬ್ಯಾಲೆನ್ಸ್ಡ್ ಶೆಡ್ಯೂಲ್ ಮೇಂಟೈನ್ ಮಾಡ್ತಾ ವೀಕ್ಲಿ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳೋದು ಮರಿಬೇಡಿ. ಇಲ್ಲಿ ನೋಡಿ, ಒಟ್ಟಾರೆ ಕಾರ್ಮಿಕರ ಭಾಗವಹಿಸುವಿಕೆ ದರ 44.9% ಇದೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಮಾರುಕಟ್ಟೆಯಲ್ಲಿರೋ ಪ್ರತಿ 10 ಜನರಲ್ಲಿ ಸುಮಾರು 4 ಜನ ಆರ್ಥಿಕವಾಗಿ ಸಕ್ರಿಯರಾಗಿದ್ದಾರೆ. ಒಂದು ಕೆಲಸ ಮಾಡ್ತಿದ್ದಾರೆ ಅಥವಾ ಕೆಲಸ ಹುಡುಕ್ತಿದ್ದಾರೆ. ಇದೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ತರ ಇಮ್ಯಾಜಿನ್ ಮಾಡ್ಕೊಂಡ್ರೆ ಕಾನ್ಸೆಪ್ಟ್ ತಕ್ಷಣ ತಲೆಗೋಗುತ್ತೆ. ಎರಡನೇ ವಿಭಾಗ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಅಂತರ. ಎಕ್ಸಾಮ್ ಟೈಮಲ್ಲಿ ಈ ಥರದ ಕಾಂಟ್ರಾಸ್ಟಿಂಗ್ ಡೇಟಾ ನೋಡಿದಾಗ ಕನ್ಫ್ಯೂಸ್ ಆಗಿ ಪ್ಯಾನಿಕ್ ಆಗಬೇಡಿ. ಜಸ್ಟ್ ಒಂದು ದೀರ್ಘವಾದ ಉಸಿರು ತಗೊಳ್ಳಿ, ಕಾಮಾಗಿ ಡೇಟಾ ಅನಲೈಸ್ ಮಾಡಿ. ಈ ಡೇಟಾ ಗಮನಿಸಿ. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ 34.6% ಇದ್ರೆ, ನಗರ ಪ್ರದೇಶದಲ್ಲಿ ಅದು ಕೇವಲ 22.2%ಗೆ ಕುಸಿಯುತ್ತೆ. ಈ ಡಿಫರೆನ್ಸ್ ಯಾಕಿದೆ ಅನ್ನೋದನ್ನ ಆನ್ಸರ್ನಲ್ಲಿ ಬರೆಯೋದನ್ನ ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ಮರ್ತುಬಿಡ್ತಾರೆ. ಆದರೆ ನೀವಾ ಮಿಸ್ಟೇಕ್ ಮಾಡಬೇಡಿ. ಈ ಸಾಮಾಜಿಕ ಆರ್ಥಿಕ ಅಂತರವನ್ನ ಕಡ್ಡಾಯವಾಗಿ ಹೈಲೈಟ್ ಮಾಡಬೇಕು. ಮೂರನೇ ವಿಭಾಗ, ಉದ್ಯೋಗದ ಗುಣಮಟ್ಟ. ಕೇವಲ ಡೇಟಾ ಗೊತ್ತಿದ್ರೆ ಸಾಲದು, ಅದರ ಕ್ವಾಲಿಟಿ ಏನು ಅಂತ ಗೊತ್ತಿರಬೇಕು. ನೀವು ಎಕ್ಸಾಮ್ನಲ್ಲಿ ಹೈ ಸ್ಕೋರಿಂಗ್ ಟಾಪಿಕ್ಸ್ ಹೇಗೆ ಪ್ರಿಯಾರಿಟೈಸ್ ಮಾಡ್ತಿರೋ, ಅದೇ ರೀತಿ ಈ ಕ್ವಾಲಿಟಿ ಆಫ್ ವರ್ಕ್ ಡೇಟಾ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈ ಟೇಬಲ್ ನೋಡಿ. ಗ್ರಾಮೀಣ ಮಹಿಳೆಯರಲ್ಲಿ 70.7% ಜನ ಸೆಲ್ಫ್ ಎಂಪ್ಲಾಯ್ಡ್, ಅಂದ್ರೆ ಹೆಚ್ಚಾಗಿ ಕೃಷಿ ಅಥವಾ ಗುಡಿಕೈಗಾರಿಕೆಗಳಲ್ಲಿ ಇದ್ದಾರೆ. ಆದರೆ ನಗರದ ಮಹಿಳೆಯರಲ್ಲಿ 50.9% ಜನ ಸ್ಯಾಲರಿಡ್ ಕ್ಲಾಸ್. ನಿಮ್ಗೊಂದು ಸಣ್ಣ ಕ್ವಿಸ್. ಹಾಗಾದ್ರೆ ಫಾರ್ಮಲ್ ಸೆಕ್ಟರ್ ಅಥವಾ ಔಪಚಾರಿಕ ವಲಯದ ಉದ್ಯೋಗ ಎಲ್ಲಿ ಹೆಚ್ಚಿದೆ ಅಂತ ನೀವೇ ಹೇಳಿ. ಎಕ್ಸಾಕ್ಟ್ಲಿ, ನಗರ ಪ್ರದೇಶದಲ್ಲಿ. ಇದನ್ನೇ ನಿಮ್ಮ ಅನಾಲಿಸಿಸ್ನಲ್ಲಿ ಬರಿಬೇಕು. ನಾಲ್ಕನೇ ವಿಭಾಗ, ಯುವಜನರ ನಿರುದ್ಯೋಗ ದರಗಳು. ಯುವಜನರ ಬಗ್ಗೆ ಮಾತಾಡ್ತಿರೋದ್ರಿಂದ ನನ್ಗೊಂದು ಮಾತು ನೆನ್ಪಾಯ್ತು. ನೀವೆಲ್ಲ ಎಕ್ಸಾಮ್ಗೆ ಲಾಂಗ್ ಅವರ್ಸ್ ಓದುವಾಗ ಪ್ರಾಪರ್ ಆಗಿ ಲೈಟಿಂಗ್ ಇರೋ ಜಾಗದಲ್ಲಿ ಕೂತೋದಿ ಮತ್ತು ಎನರ್ಜಿ ಮೇಂಟೈನ್ ಮಾಡಕ್ಕೆ ಹೆಲ್ತಿ ಡಯಟ್ ಫಾಲೋ ಮಾಡಿ. ಇದು ನಿಮ್ಮ ಫೋಕಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಬಾರ್ ಚಾರ್ಟ್ ನಿಜಕ್ಕೂ ಶಾಕಿಂಗ್ ಅಲ್ವಾ? ರಾಷ್ಟ್ರೀಯ ನಿರುದ್ಯೋಗದ ಸರಾಸರಿ 3.1%, 3.1% ಇದ್ರೆ, ಯುವಜನರಲ್ಲಿ ಅದು ಬರೋಬ್ಬರಿ 9.9% ಇದೆ. ಅಂದ್ರೆ ನ್ಯಾಷನಲ್ ಆವ್ರೇಜ್ಗಿಂತ 3 ಪಟ್ಟು ಹೆಚ್ಚು. ಇದನ್ನ ನೆನ್ಪಿಡೋಕೆ ಒಂದು ಸಣ್ಣ ಮ್ಯಾಥ್ಸ್ ಟ್ರಿಕ್. 3.1 ಅನ್ನ 3ಯಿಂದ ಗುಣಿಸಿ 9.3 ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ 9.9ನ ಹತ್ರ. ಎಕ್ಸಾಮಲ್ಲಿ ನ್ಯೂಮರಿಕ್ ಫ್ಯಾಕ್ಟ್ಸ್ ಕನ್ಫ್ಯೂಸ್ ಆದ್ರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಲಿಂಕ್ ಮಾಡ್ಕೊಳ್ಳಿ. ಈ 18.9% ಇದೆಯಲ್ಲ, ಇದು ನಗರ ಪ್ರದೇಶದ ಯುವ ಮಹಿಳೆಯರ ನಿರುದ್ಯೋಗ ದರ. ಇದು ದೊಡ್ಡ ಸವಾಲೇ ಸರಿ. ಆದರೆ ಇದನ್ನ ನೋಡಿ ಆತಂಕ ಬೇಡ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ, ಏಳಿ ಎದ್ದೇಳಿ, ಗುರಿ ಮುಟ್ಟುವರೆಗೂ ನಿಲ್ದಿರಿ. ನಮ್ಮ ಲಾಸ್ಟ್ ಬ್ಯಾಚ್ನ ಒಬ್ಬ ಸ್ಟೂಡೆಂಟ್ ಇದೇ ಥರದ ಆರ್ಥಿಕ ಸವಾಲುಗಳನ್ನು ಮೆಟ್ಟಿ ನಿಂತು ರ್ಯಾಂಕ್ ತಗೊಂಡ್ರು.
ಹಾಗಾಗಿ ಎಂತಹುದೇ ಹರ್ಡಲ್ಸ್ ಇದ್ರೂ ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೋಬೇಡಿ, ಯು ಕ್ಯಾನ್ ಡೂ ಇಟ್. 5ನೇ ಮತ್ತು ಕೊನೆಯ ವಿಭಾಗ, ಶಿಕ್ಷಣದ ವಿರೋಧಾಭಾಸ. ಈ ಟಾಪಿಕ್ ಮೇಲೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಗ್ರೂಪ್ ಡಿಸ್ಕಷನ್ ಮಾಡಬೇಕು. ಒಬ್ರಿಗೊಬ್ಬರು ಪೀರ್ ಫೀಡ್ಬ್ಯಾಕ್ ಕೊಟ್ಕೊಂಡ್ರೆ ನಿಮ್ಮ ಪಾಯಿಂಟ್ಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿನ ಐರನಿ ನೋಡಿ. ರಾಷ್ಟ್ರೀಯ ನಿರುದ್ಯೋಗ 3.1% ಇದ್ರೆ ಕನಿಷ್ಠ ಮಾಧ್ಯಮಿಕ ಶಿಕ್ಷಣ ಪಡೆದ ವಿದ್ಯಾವಂತ ಕಾರ್ಮಿಕರಲ್ಲಿ ನಿರುದ್ಯೋಗ ದರ 6.5%. ಅಂದ್ರೆ ಓದಿದವರಿಗೆ ಕೆಲಸ ಸಿಗ್ತಾ ಇಲ್ಲ. ಇದನ್ನೇ ನಾವು ಎಜುಕೇಷನ್ ಪ್ಯಾರಾಡಾಕ್ಸ್ ಅಥವಾ ಶಿಕ್ಷಣದ ವಿರೋಧಾಭಾಸ ಅಂತ ಕರೆಯೋದು. ಈ ಕಾನ್ಸೆಪ್ಟ್ನ ನಿಮ್ಮ ಎಕ್ಸಾಮ್ನಲ್ಲಿ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಸೊ ಈಗ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಒಟ್ಟಾರೆ WPR 43.5%ಗೆ ಏರಿದೆ. ನಗರ ಮಹಿಳೆಯರ LFPR ಕೇವಲ 22.2% ಇದೆ ಹಾಗೂ ವಿದ್ಯಾವಂತರ ನಿರುದ್ಯೋಗ 6.5% ಇದೆ. ಈ 3 ನಂಬರ್ಸ್ ನಿಮ್ಮ ಫಿಂಗರ್ ಟಿಪ್ಸ್ನಲ್ಲಿರಬೇಕು. ಎಕ್ಸಾಮ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡೋಕೆ ಯಾವ ಪ್ರಶ್ನೆಗಳಿಗೆ ಈ ಡೇಟಾ ಸೂಟ್ ಆಗುತ್ತೋ ಆ ಪ್ರಶ್ನೆಗಳನ್ನ ಫಸ್ಟ್ ಅಟೆಂಡ್ ಮಾಡಿ. ನಿಮ್ಮ ಪರೀಕ್ಷೆಯ ತಯಾರಿ ಹೇಗಿರಬೇಕಂದ್ರೆ, ಎಕ್ಸಾಮ್ ದಿನ ಹಾಲ್ ಟಿಕೆಟ್ 2-3 ಪೆನ್ಗಳನ್ನು ಹೇಗೆ ಕ್ಯಾರಿ ಮಾಡ್ತಿರೋ ಅದೇ ರೀತಿ ನಿಮ್ಮ ಮೈಂಡು ಕೂಡ ರಿಲ್ಯಾಕ್ಸ್ ಆಗಿರಬೇಕು. ಸ್ವಲ್ಪ ಮೈಂಡ್ಫುಲ್ನೆಸ್ ಎಕ್ಸಸೈಸ್ ಮಾಡಿ ಎಕ್ಸಾಮ್ ಟೆನ್ಷನ್ ಕಮ್ಮಿ ಆಗತ್ತೆ. ಜೊತೆಗೆ ಪ್ರತಿ ವೀಕೆಂಡಲ್ಲಿ ನೀವು ಓದಿದ್ದನ್ನ ರಿವೈಸ್ ಮಾಡಕ್ಕೆ ಒಂದು ಸಾಪ್ತಾಹಿಕ ವಿಮರ್ಶೆ ಪ್ಲಾನ್ ಇಟ್ಕೊಳ್ಳಿ. ಫೈನಲ್ ಆಗಿ ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ಗಾಗಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಮುಂಬರುವ ವರ್ಷಗಳಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಸೃಷ್ಟಿಯ ನಡುವಿನ ಅಂತರವನ್ನು ಹೇಗೆ ಕಡಿಮೆ ಮಾಡಬಹುದು? ಇದರ ಬಗ್ಗೆ ಚೆನ್ನಾಗಿ ಯೋಚಿಸಿ ಪಾಯಿಂಟ್ಸ್ ಬರೆದು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಇವತ್ತಿನ ಈ ಕ್ಲಾಸ್ನಲ್ಲಿ ಇಷ್ಟೊಂದು ಆಸಕ್ತಿಯನ್ನ ಭಾಗವಹಿಸಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಆಲ್ ದಿ ಬೆಸ್ಟ್.